ಕೂಡ ಹರಿವಾಯು ಗುರುಗಳ ಮತ್ತು ಸಚ್ಚಾಸ್ತ್ರದ ಸೇವೆಯನ್ನು ಮಾಡುತ್ತಿದ್ದಂತಹ ಆಚಾರ್ಯರಿಗೆ ಇವರ ಗುರುಗಳಾದ ಪರಮಪೂಜ್ಯ ಶ್ರೀ ಶ್ವೇತೇಂದ್ರತೀರ್ಥ ಶ್ರೀಪಾದಂಗಳವರು ಪರಮಾನುಗ್ರಹ ಮಾಡಿ ಸನ್ಯಾಸಾಶ್ರಮವನ್ನು ಕೊಟ್ಟು ಈ ಭವ್ಯವಾದ ಪೀಠದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿ ವಿಶೇಷವಾಗಿ ತಮ್ಮ ಶಿಷ್ಯರು ಎಂಬುದಾಗಿ ಅನುಗ್ರಹಿಸಿದ ಪರಮ ಮಂಗಳಕರವಾದ ದಿನ ಇವತ್ತಿನ ದಿನ ಎಂಬುದನ್ನು ನಾವೆಲ್ಲರೂ ಕೂಡ ಅವಶ್ಯವಾಗಿ ಗಮನಿಸಬೇಕು. ಇಂಥ ಒಂದು ಶುಭ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ಗುರುಗಳಿಗೆ ವೈಭವ ಅಂತಂದರೆ ಅವರು ಎಲ್ಲವನ್ನೂ ಪರಿತ್ಯಾಗ ಮಾಡಿದವರು. ಆದ್ದರಿಂದ ಅವರಿಗೆ ನಾವು ಯಾವುದೋ ಒಂದು ಬಂಗಾರ ಕಿರೀಟ ಇಟ್ಬಿಡ್ತೀವಿ, ಮತ್ತೇನೋ ಮಾಡ್ತೀವಿ ಅಂತಂದರೆ ಅದು ಯಾವುದೂ ಅದನ್ನು ಸ್ವೀಕಾರ ಮಾಡುವಂಥವ್ರಲ್ಲ. ಅವರಿಗೆ ಕೊಟ್ಟ ತುಲಾಭಾರದ ವಸ್ತುಗಳನ್ನು ಕೂಡ ಹರಿವಾಯು ಗುರುಗಳ ಸೇವೆಗಾಗಿ ಮೀಸಲಿಡುವಂತಹ ವ್ಯಕ್ತಿತ್ವ ಉಳ್ಳಂಥವರು ಪೂಜ್ಯ ಗುರುಗಳು. ಆದ್ದರಿಂದ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಭೂಯಿಷ್ಠಾಂತೆ ನಮಭಕ್ತಿಂ ವಿಧೇಮ. ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಸ್ವಾಮಿ, ನಿಮ್ಮ ಪಾದಕ್ಕೆ ಒಂದು ಶರಣು ಅಂತ ಅನ್ನೋದು ಮಾತ್ರ ನಮ್ಮ ಯೋಗ್ಯತೆಯೇ ಹೊರತಾಗಿ ಏನು ಕೊಡುವ ಯೋಗ್ಯತೆ ಎನ್ನುವಂಥದ್ದು ನಮ್ದಿಲ್ಲ. ಆ ನಿಟ್ಟಿನಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರ ಒಂದು ಈ ಪೀಠಾರೋಹಣದ ಶುಭ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಹೇಳಬೇಕು ಎಂಬುದಾಗಿ ಹೇಳಿದ್ರಿಂದ ಮೊದಲು ಗುರುಗಳ ಮೇಲೆ ರಚಿಸಿದ ಒಂದು ಶ್ಲೋಕವನ್ನೇ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿ ನಾನು ಗುರುಗಳಿಗೆ ನನ್ನ ಪ್ರಾಸ್ತಾವಿಕ ನುಡಿಯೊಂದಿಗೆ ವಂದನೆಯನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಹಂಸ ಸದ್ವಂಶ ಸುಧಾಪ್ತಿ ಚಂದ್ರ ಶ್ರೀಮೂಲ ರಾಮಾರ್ಚನ ಧ್ವಸ್ತ ತಂದ್ರ ಶ್ರೀರಾಘವೇಂದ್ರಾರ್ಪಿತ ಸ್ವೀಯ ಭದ್ರ ಚಕಾಸ್ತಿ ವಿಶ್ವೇ ಸುಬುಧೇಂದ್ರ ಚಂದ್ರ ಎಂಬುವಂತಹದ್ದು ಶ್ಲೋಕ. ಈ ಶ್ಲೋಕದ ಸದಭಿಪ್ರಾಯ ಏನಪ್ಪಾ ಅಂತಂದ್ರೆ, ಶ್ರೀಹಂಸ ಸದ್ವಂಶ ಸುಧಾಪ್ತಿ ಚಂದ್ರ, ಈ ನಮ್ಮ ಗುರುಗಳು ಉಪಸ್ಥಿತಿರುವಂತಹ ಭವ್ಯ ಪೀಠ ಅಥವಾ ಪೂರ್ವದವರು ಅವರ ಪೂರ್ವಜರು ಇರತಕ್ಕಂಥ ಪೀಠದಲ್ಲಿ ಕುಳಿತಿರುವಂತಹ ಯತಿಶ್ರೇಷ್ಠರು ಕುಳಿತ ಪೀಠ, ಅದೆಲ್ಲದಕ್ಕೂ ಮಿಗಿಲಾಗಿ ನಾವೆಲ್ಲರೂ ಕಲಿಯುಗ ಕಾಮಧೇನು ಎಂಬುದಾಗಿ ಉಪಾಸನೆ ಮಾಡುವ ರಾಘವೇಂದ್ರ ಗುರು ಸಾರ್ವಭೌಮರು ಕುಳಿತ ಈ ಭವ್ಯ ಪೀಠ, ಜಗದ್ಗುರು ಮಧ್ವಾಚಾರ್ಯರು ಕುಳಿತ ಈ ಪೀಠ ಹಂಸನಾಮಕ ಪರಮಾತ್ಮನಿಂದ ನಡೆದು ಬಂದಂಥ ಭವ್ಯವಾದ ಪೀಠ. 4 ಯುಗಗಳ ಹಿಂದೆ ಪ್ರಾರಂಭವಾದಂಥ ಭವ್ಯ ಪೀಠ ಇದು. ಇಂಥ ಪೀಠದಲ್ಲಿ ಇವತ್ತು ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರು ಉಪಸ್ಥಿತರಿದ್ದು ನಮಗೆ ಅನುಗ್ರಹಿಸ್ತಾ ಇದ್ದಾರೆ. ಆದ್ದರಿಂದ ಹಂಸ ಸದ್ವಂಶ, ಹಂಸನಾಮಕ ಪರಮಾತ್ಮನಿಂದ ಬಂದ ಈ ಭವ್ಯ ಪೀಠ ಎಂಬುದೇ ಒಂದು ಸುಧಾಬ್ದಿ ಅಂತಂದರೆ ಅಮೃತದ ಸಮುದ್ರ. ಆ ಅಮೃತದ ಸಮುದ್ರ ಅಭಿವೃದ್ಧಿ ಆಗಬೇಕಾದ್ರೆ ಸುಬುಧೇಂದ್ರ ತೀರ್ಥರೆಂಬ ಚಂದ್ರ ಬೇಕು. ಚಂದ್ರೋದಯ ಆಯಿತ ಸಮುದ್ರ ಉಕ್ಕೇರುತ್ತೆ. ಅದೇ ರೀತಿಯಾಗಿ ಇವರ ಉಪಸ್ಥಿತಿಯಿಂದ ಈ ಹಂಸ ಪೀಠವೆಂಬ ಅಮೃತದ ಸಮುದ್ರ ಉಕ್ಕೇರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದರಲ್ಲಿದೆ. ಎರಡನೇದು ಶ್ರೀಮೂಲ ರಾಮಾರ್ಚನ ಧ್ವಸ್ತ ತಂದ್ರ. ತಂದ್ರ ಅಂತಂದರೆ ಅನೇಕ ನಮಗೆ ಬೇಡವಾದಂಥ ವಿಚಾರ, ಅಂತ ಬೇಡವಾದ ವಿಚಾರವನ್ನೆಲ್ಲವನ್ನು ಕೂಡ ಇವರು ಕಳ್ಕೊಂಡಿದ್ದಾರೆ. ಎದರಿಂದ ಕಳ್ಕೊಂಡ್ರು ಅಂತಂದರೆ ಶ್ರೀಮೂಲ ರಾಮಾರ್ಚನ ಧ್ವಸ್ತ ತಂದ್ರ, ನಿರಂತರವಾಗಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪೂಜೆಯನ್ನೇ ಮಾಡಿದ ಒಂದು ಸೌಭಾಗ್ಯದಿಂದ ತಮಗೆ ಬರಬಹುದಾದ ಬಂದಂಥ ಎಲ್ಲ ಕೆಟ್ಟ ಇದನ್ನೆಲ್ಲವನ್ನು ಕೂಡ ಕಳ್ಕೊಂಡು ಪರಿಶುದ್ಧತೆಯಿಂದ ಅಲ್ಲಿ ಶೋಭಾಯಮಾನರಾಗಿದ್ದಾರೆ ಎಂಬುದು ಎರಡನೇದು. ಶ್ರೀರಾಘವೇಂದ್ರಾರ್ಪಿತ ಸ್ವೀಯ ಭದ್ರ. ಭದ್ರ ಅಂದರೆ ಮಂಗಳ. ಅನೇಕರು ಬಂದು ಹೇಳ್ತಾರೆ, ಸ್ವಾಮಿ ತಾವು ಪೀಠಕ್ಕೆ ಬಂದ ಮೇಲೆ ಮಂತ್ರಾಲಯ ಸ್ವರ್ಗದಂತೆ ಆಗಿದೆ, ಅಷ್ಟು ಅಭಿವೃದ್ಧಿ ಆಯಿತು, ಎಲ್ಲ ಕಡೆಗೂ ಸುವರ್ಣಮಯವಾಗ್ತಾ ಇದೆ, ರೋಡ್ಡು, ವಿದ್ಯುತ್ ದೀಪಗಳು ಮತ್ತು ಒಳಚರಂಡಿ, ನೀರಿನ ವ್ಯವಸ್ಥೆ, ವಸತಿ ಸೌಕರ್ಯ, 1-2 ಲಕ್ಷಾಂತರ ಭಕ್ತರಿಗೆ ಊಟದ ವ್ಯವಸ್ಥೆ, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಾಗಿದೆ, ಇದೆಲ್ಲ ನೀವು ಮಾಡಿದ ಭಾಗ್ಯ ಅಂತ ಅವರ ಗುಣಗಾನವನ್ನು ಸ್ತೋತ್ರ ಮಾಡಿದರೆ ಅವ್ರೇನು ಮಾಡ್ತಾರೆ? ತಮ್ಮ ಕಡೆಗೆ ಅದನ್ನು ಕೈ ತೋರಿಸಲ್ಲ, ರಾಯರ ಕಡೆ ಕೈ ತೋರಿಸ್ತಾರೆ. ಇದೆಲ್ಲ ರಾಯರು ಮಾಡೋದಪ್ಪ, ನಾವು ಯಾವುದು ಮಾಡೋದಲ್ಲ. ರಾಯರು ಅಲ್ಲಿ ಸ್ವಸ್ಥಾನೇ ಕ್ಷೇಮ ಚಿಂತಕಾಯ ನಮಃ ಅಂತ ರಾಯರನ್ನು ಕರೀತಾರೆ. ತಮ್ಮ ಸ್ಥಾನವಾದ ಕ್ಷೇಮ ಚಿಂತನೆ ಮಾಡುವವರು ರಾಘವೇಂದ್ರ ಸ್ವಾಮಿಗಳು. ಈಗೊಂದು 40 ವರ್ಷದ ಕೆಳಗೆ ದಿನಕ್ಕೆ 300-400 ಜನ ಬರತಕ್ಕಂಥ ಸಂದರ್ಭದಲ್ಲಿಯೂ ಈ ಮಠ ವಿಶೇಷವಾಗಿ ಸಾಕಾಗ್ತಾ ಇತ್ತು. ಇವತ್ತು ಲಕ್ಷಾವಧಿ ಜನ ಬಂದರೂ ಕೂಡ ಸಾಕಾಗ್ತಾ ಇದೆ. ಅಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಏನಿದೆ ವೈಕುಂಠ, ಅಲ್ಲಿ ಕೋಟಿ ಜೀವರುಗಳು ಮುಕ್ತರಾಗಿ ಹೋಗ್ತಾ ಇರ್ತಾರೆ. ಅದು ಒಂದು ಕಾಲದಲ್ಲಿದ್ದ ಸ್ಥಳ, ಬಂದಾಗೆಲ್ಲ ಸಾಲ್ಬೇಕಲ್ಲ ಅಂದರೆ ಅದು ಹಿಗ್ಗುತ್ತಾ ಇರ್ತದೆ. ಬಹುಶಃ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ
ಎಷ್ಟೇ ಚಿಕ್ಕದಾಗಿದ್ರೂ ಕೂಡ ಮಂತ್ರಾಲಯ ಭಕ್ತರು ಬಂದಂತೆಲ್ಲ ತನ್ನ ಸ್ಥಳವನ್ನು ವಿಸ್ತರಿಸಿಕೊಂಡು ಭಕ್ತರಿಗೆಲ್ಲರಿಗೂ ಕೂಡ ಅವಕಾಶ ಕಲ್ಪಿಸುವ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದ್ದು. ಆದ್ದರಿಂದ ಅವ್ರೇನ್ ಮಾಡ್ತಾರೆ, ರಾಯರ ಕಡೆ ಕೈ ತೋರಿಸ್ತಾರೆ, ನಮ್ದೇನಿಲ್ಲ, ರಾಯರು ನಿಂತು ಮಾಡ್ತಕ್ಕಂಥ ವ್ಯಾಪಾರ ಇದು, ನಮ್ದೇನಿಲ್ಲ ಅಂತ. ಹಾಗೆ ತಮ್ಮ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನೆಲ್ಲ ಗುರು ಕಡೆಗೆ ತೋರಿಸಿ ಅವರು ಮಾಡುವ ಸೇವೆ, ಅವರ ಒಂದು ವಿಶಿಷ್ಟವಾದ ಅನುಗ್ರಹ ಅಂತ ತೋರಿಸುವಂತಹ ಸುಬುಧೇಂದ್ರ ತೀರ್ಥರು ಚಕಾಸ್ತಿ ವಿಶ್ವೇ ಸುಬುಧೇಂದ್ರ ಚಂದ್ರ. ಸುಬುಧೇಂದ್ರ ತೀರ್ಥರೆಂಬ ಚಂದ್ರ ಈ ಜಗತ್ತಿನಲ್ಲಿ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ ಅನ್ನತಕ್ಕಂಥ ಅರ್ಥ ಬರುವಂತಹ ಒಂದು ಶ್ಲೋಕವನ್ನ ರಚನೆ ಮಾಡಿದ್ದೇನೆ. ಪರಮಪೂಜ್ಯ ಶ್ರೀಪಾದಂಗಳವರ ಗುಣಗಾನವನ್ನು ಹೇಳ್ತಾ ಇದ್ರೆ ನೀವೆಲ್ಲ ಉತ್ಸವಾದಿಗಳನ್ನು ಬಿಟ್ಟು ಇದಕ್ಕೆ ಕೂಡಬೇಕಾಗುತ್ತೆ. ಸ್ವಾಮಿಗಳು ಬರುವಾಗಲೇ ಒಂದು ಮಾತು ಹೇಳಿದ್ರು, ಯಾವ ಕಾರ್ಯಕ್ರಮವೂ ಭಕ್ತರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಉತ್ಸಾಹಕ್ಕೆ ನಾವು ಮಾಡ್ತಾ ಕೂತ್ಬಿಟ್ರೆ ಭಕ್ತರು ಊರಿಗೆ ಹೋಗೋರ ಗತಿ ಏನು, ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲ ಲಿಮಿಟ್ ಆಗಿ ನಡೆಸಬೇಕು ಅನ್ನತಕ್ಕಂಥ ಒಂದು ಆದೇಶದ ಹಿನ್ನೆಲೆಯಲ್ಲಿ ಒಂದು ಹೇಳಲೇಬೇಕಾದ ಗುಣವನ್ನು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏನದು ಅಂತಂದ್ರೆ, ಸನ್ಯಾಸಿಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ದ್ವೈತ ಪೀಠವೆನಿಸಿದ ಮಧ್ವಾಚಾರ್ಯರ ಪೀಠಕ್ಕೆ ಬಂದ ಮೇಲೆ ಅವರ ಗುರುಗಳು ಒಂದು ಆದೇಶ ಮಾಡಿರ್ತಾರೆ. ಏನದು ಅಂದ್ರೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಭಗವಂತನ ಸರ್ವೋತ್ತಮತ್ವವನ್ನೇ ಜಗತ್ತಿನಲ್ಲಿ ನೀವು ನಿರಂತರವಾಗಿ ಪ್ರತಿಪಾದನೆ ಮಾಡ್ತಾ ಇರಬೇಕು ಅನ್ನೋದೇ ಮುಖ್ಯವಾದ ಆಶೀರ್ವಾದ. ಅದನ್ನೇ ಅಕ್ಷರಶಃ ಪಾಲನೆ ಮಾಡತಕ್ಕಂಥ ಗುರುಗಳು ಸುಬುಧೇಂದ್ರ ತೀರ್ಥ ಶ್ರೀಪಾದಗಳು. ಇವರು ಪೀಠಕ್ಕೆ ಬಂದ ಮೇಲೆ ಈಗಾಗಲೇ 7 ಸುಧಾಮಂಗಳಗಳು ನಡೆದು 8ನೇ ಸುಧಾಮಂಗಳಕ್ಕೆ ಈಗ ಸಿದ್ಧರಾಗಿದ್ದಾರೆ. ನಾಳೆ ಜುಲೈಯಲ್ಲಿ ಆ ಸುಧಾಮಂಗಳವು ನಡೆಯುತ್ತೆ. 9, 10 ಸುಧಾಧ್ಯಯನದ ವಿದ್ಯಾರ್ಥಿಗಳನ್ನು ಕೂಡ ಪರಿಗ್ರಹಣ ಮಾಡಿದ್ದಾರೆ. ಏನಿದು ಸುಧಾ ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಅನೇಕರಿಗೆ ಗೊತ್ತಿಲ್ಲದೆ ಇರ್ಬೋದು. ಸುಧಾಧ್ಯಯನ ಅನ್ನತಕ್ಕಂಥ ನಮ್ಮ ಶಾಸ್ತ್ರದಲ್ಲಿ ದೊಡ್ಡ ತುದಿಯ ಗ್ರಂಥ. ಆ ಗ್ರಂಥವನ್ನೇ ಪಾಠ ಹೇಳಬೇಕಾದವರು ನಮ್ಮ ಪೂಜ್ಯ ಗುರುಗಳು. ಈಗಾಗಲೇ ಅವರು ಪೀಠಕ್ಕೆ ಬಂದು 14 ವರ್ಷ ಆದರೆ ಅದರಲ್ಲಿ 10 ಜನ ತಂಡಗಳನ್ನು ತೆಗೆದುಕೊಂಡು ಸುಧಾ ಪಾಠವನ್ನು ಹೇಳಿ ಉತ್ತಮ ವಿದ್ವಾಂಸರನ್ನಾಗಿ ತಯಾರು ಮಾಡಿ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಂತ ಕೀರ್ತಿ ನಮ್ಮ ಗುರುಗಳಾದ ಪೂಜ್ಯ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಆದ್ದರಿಂದ ಕಟ್ಟಡ, ಸುವರ್ಣ ಮಂತ್ರಾಲಯ, ನೀರಿನ ವ್ಯವಸ್ಥೆ, ರಸ್ತೆ, ಇದೆಲ್ಲವೂ ಕೂಡ ಇವತ್ತಿನ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿದ್ದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದೆಲ್ಲದಕ್ಕೂ ಮಿಗಿಲಾದಂಥ ದೊಡ್ಡ ವ್ಯಕ್ತಿತ್ವ ಅಂತಂದ್ರೆ ಸಚ್ಚಾಸ್ತ್ರದ ಒಂದು ಪ್ರಚಾರ, ಪಾಠ, ಪ್ರವಚನ, ವಿದ್ಯಾರ್ಥಿಗಳ ರಕ್ಷಣೆ, ಗ್ರಂಥ ಪ್ರಕಾಶನ, ವಾಕ್ಯಾರ್ಥ ಮೊದಲಾದಂತಹ ವಾಂಗ್ಮಯ ಸೇವೆಯ ಮೂಲಕ ವಿಶೇಷವಾಗಿ ಆ ಗುರುಗಳ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅಂತಹ ಪೂಜ್ಯ ಶ್ರೀಪಾದಂಗಳವರ ಒಂದು ಸಾಧನೆಯ ಕೈಪಿಡಿಯನ್ನೇ 2024ನೇ ಇಸ್ವಿಗೆ ಆಗಿರ್ತಕ್ಕಂಥ ಕೈಪಿಡಿಯನ್ನೇ ನಮ್ಮ ಮಠದ ಮ್ಯಾನೇಜರ್ ಆಗಿರ್ತಕ್ಕಂಥ ಎಸ್ ಕೆ ಶ್ರೀನಿವಾಸರಾವ್ ಸಂಗ್ರಹ ಮಾಡಿ ಒಂದು ಬಾರಿ ಪ್ರಕಾಶನಗೊಳಿಸಿದ್ರು. ಆದರೆ 2024ರವರೆಗೂ ನಡೆದದ್ದು ಒಂದು ತೂಕ, ಆದರೆ 25-26ನೇ ಇಸ್ವಿಯದು ಮತ್ತೊಂದು ತೂಕ. ಹಾಗಾಗಿ ಆ ಒಂದು ಕೈಪಿಡಿಯ ಜೊತೆಗೆ ಈ 2 ವರ್ಷದ ಒಂದು ಸಾಧನೆಯನ್ನು ಕೂಡ ಸೇರಿಸುವುದರ ಮೂಲಕವಾಗಿ ಒಂದು ಕಿರು ಪುಸ್ತಿಕೆಯ ಬಿಡುಗಡೆಯನ್ನು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದಂಗಳವರ ಮೂಲಕ ಮಾಡಿಸ್ತಾ ಇದ್ದಾರೆ. ಅದು ಸ್ವಾಮಿಗಳ ಸಾಧನೆಯ ವಿಶೇಷತೆ. ಅದು ಇಂಗ್ಲಿಷ್ ಸರ್, ಅದೇ ಆಂಗ್ಲ ಭಾಷೆಯಲ್ಲಿ ಅದಾಗಿದೆ, ಎಲ್ಲರಿಗೂ ಉಪಲಬ್ಧಿ ಆಗ್ತದೆ. ಇವತ್ತು ಕೇವಲ ಸಾಂಕೇತಿಕವಾಗಿ ಒಂದು 5 ಪುಸ್ತಕಗಳನ್ನು ಪೂಜ್ಯ ಶ್ರೀಪಾದಂಗಳವರು ಅನಾವರಣಗೊಳಿಸ್ತಾ ಇದ್ದಾರೆ. ರಂಗೋತ್ತುಂಗ ತರಂಗ ಮಂಗಲಕರ ಶ್ರೀ ತುಂಗಭದ್ರಾ ತಟ ಪ್ರತ್ಯಸ್ತ ದ್ವಿಜಪುಂಗವಾಲಯ ಸನ್ಮಂತ್ರಾಲಯ ಖೇಪುರೆ ನವ್ಯೇಂದ್ರೋಪಲ ನೀಲ ಭವ್ಯಕರ ಸದ್ಬೃಂದಾವನಾಂತರ್ಗತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಣ್ ಕುರಿಯಾತ್ ಧ್ರುವಂ ಮಂಗಳಂ. ಪೂಜ್ಯ ಶ್ರೀಪಾದಂಗಳವರು ಮಾಡಿದ ಸಾಧನೆ, ವಿದ್ಯಾಪ್ರಪಂಚ, ಅಭಿವೃದ್ಧಿ ಕಾರ್ಯಗಳು, ಹೀಗೆ ಹಲವು 10 ವಿಷಯಗಳನ್ನು ಒಳಗೊಂಡಂತಹ ಕಿರುಹೊತ್ತಿಗೆಯನ್ನು ಪೂಜ್ಯ ಶ್ರೀಪಾದಂಗಳವರು ಅನಾವರಣಗೊಳಿಸಿದ್ದಾರೆ. ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ಕೂಡ ಈ ಮೂಲಕವಾಗಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ಅವರ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಒಂದು ಸಾಂಕೇತಿಕವಾಗಿ ಒಂದು ಕೈಪಿಡಿ ರಚನೆ ಆಗಿದೆ. ಅದರ ಬಗ್ಗೆ ಅದನ್ನು ಸಂಗ್ರಹಿಸಿದಂತಹ ಎಸ್ ಕೆ ಶ್ರೀನಿವಾಸರಾಯರು ಒಂದು 2 ನಿಮಿಷ ಮಾತನಾಡ್ತಾರೆ. ಶ್ರೀಹರಿವಾಯುಗುರುಭ್ಯೋ ನಮಃ. ಪರಮಾನುಗ್ರಹದಿಂದ ಶ್ರೀಪಾದಂಗಳವರು ಈ ಕಿರುವತ್ತಿಗೆಯನ್ನು
ಬಿಡುಗಡೆ ಮಾಡೋದಕ್ಕೆ ಅವರ ಪಾದಪದ್ಮಗಳಿಗೆ ಅನಂತಾನಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಲವಾರು ವಿಷಯಗಳನ್ನು ಕಂಡಂಥ ಈ ಪುಸ್ತಕದಲ್ಲಿ ಕೇವಲ 1 or 2 ಪಾಯಿಂಟ್ಸ್ ಹೈಲೈಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶ್ರೀಪಾದಂಗಳವರು 2014ನಲ್ಲಿ ಆ್ಯನ್ಯುವಲ್ ಇನ್ಕಮ್ ಆ್ಯಂಡ್ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಫಾರ್ 12 years 2014-15 ಒಳಗೆ ಇನ್ಕಮ್ ಬಂದು 44 crores 28 lakhs, ಎಕ್ಸ್ಪೆಂಡಿಚರ್ ಬಂದು 46.76. ಆದರೆ 2025-26ಗೆ ಇನ್ಕಮ್ ಬಂದು 44ಇಂದ 170.76 crores ಆ್ಯಂಡ್ ದ ಎಕ್ಸ್ಪೆಂಡಿಚರ್ ಇಸ್ ಓನ್ಲಿ 78.37. ಈ ಹುಂಡಿ ಕಲೆಕ್ಷನ್ ಏನಿದೆ 2014-15 ಒಳಗೆ ಶ್ರೀಪಾದಂಗಳವರು ಇಲ್ಲಿ ಪೀಠಾರೋಹಣ ಮಾಡಿದಂಥ ಟೈಮ್ನಲ್ಲಿ ಒಂದು ವರ್ಷಕ್ಕೆ 2014-15ನಲ್ಲಿ ಇಟ್ ವಾಸ್ ಓನ್ಲಿ 12.61 crores, 12 crores 61 lakhs. You will feel wonder in 2025-26 it is 47 crores 31 lakhs. The last but not the least, ಇನ್ವೆಸ್ಟ್ಮೆಂಟ್ಸ್ ಮಠ್ ಫಂಡ್ಸ್ನಲ್ಲಿ ಶ್ರೀಮಠದಲ್ಲಿ ಇರೋಂಥ FDRs ಏನಿದೆ 2013ಇಂದ 2014ವರೆಗೆ ಇಟ್ ವಾಸ್ ಓನ್ಲಿ 24.56 crores. ಇವತ್ತಿಗೆ ಅದು 163 crores 35 lakhs ಆಗಿದೆ. ಮತ್ತು ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ 2013-14ನಲ್ಲಿ 4.62 ಇದ್ದರೆ ಇವತ್ತದು 137.19 ಆಗಿದೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ಆಸ್ ಆನ್ 31/3/2026 ಈಸ್ ವಿತ್ ಯುವರ್ ಗುಡ್ ಅಪ್ಲಾಸ್ ಇಟ್ ಈಸ್ 300 crores 54 lakhs. ಮತ್ತು ಇನ್ವೆಸ್ಟ್ಮೆಂಟ್ ಆಫ್ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ್ ಈಸ್ 43 crores. ಈ ವಿಧವಾಗಿ ಎಲ್ಲ ವಿಧವಾದಂಥ ಆಡಿಟ್ ರಿಪೋರ್ಟು ಮತ್ತು ಗೋಲ್ಡ್ ಆ್ಯಂಡ್ ಸಿಲ್ವರ್ ಇನ್ವೆಸ್ಟ್ಮೆಂಟು, ಆಡಿಟ್ ರಿಪೋರ್ಟು, ಹಲವಾರು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು ಇದೆಲ್ಲ ಕೂಡ ಇದರಲ್ಲಿ ಸಂಕ್ಷಿಪ್ತ ಆಗಿದೆ. ಶ್ರೀಪಾದಂಗಳವರು ಅನುಗ್ರಹ ಮಾಡೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನೊಮ್ಮೆ ನಾನು ಅವರಿಗೆ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಹರಿ ಓಂ ತತ್ವ ಶ್ರೀ ಕೃಷ್ಣಾರ್ಪಣಮಸ್ತು. ಈಗ ಪೂಜ್ಯ ಗುರುಗಳ ಹಾಗೂ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ವಂಶಿಕರು ಹಾಗೂ ವಸ್ತ್ರ, ಅದು ಫಲ ಹಾಗೂ ಪುಷ್ಪ ಸಮರ್ಪಣೆಯನ್ನು ಗುರುಗಳಿಗೆ ಗುರುವಂದನ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಸುಧೀಂದ್ರಾಚಾರ್, ರಾಜಾ ಸುಧೀಂದ್ರಾಚಾರ್, ಬಂಡಾಚಾರ್, ನ ಕರ್ಮಣ ನ ಪ್ರಜಯಾಧನೇನ ತ್ಯಾಗೇನೈಕೆ ಅಮೃತತ್ವಮ ನಶೋ ಪರೇಣ ನ ಕನ್ನಿಹಿತಂಗುಹಾಯ ವಿಭ್ರಾಜತೆ ಜತ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸಯೋ. ನವವೃಂದಾವನದ ಒಂದು ನಿಮಿಷ, ನವವೃಂದಾವನದ ಪದ್ಮನಾಭ ತೀರ್ಥರು, ಜಯತೀರ್ಥರು ಮೊದಲಾದ ಎಲ್ಲ ಬೃಂದಾವನಗಳ ವಸ್ತ್ರ ಹಾಗೂ ಮಂತ್ರಾಕ್ಷತೆ ಪ್ರಸಾದ ಸಮರ್ಪಣೆಯನ್ನು ಅಲ್ಲಿಯ ವ್ಯವಸ್ಥಾಪಕರಾದಂಥ ಸುಮಂತ್ ಕುಲಕರ್ಣಿ ಅವರು ಮಾಡ್ತಾ ಇದ್ದಾರೆ. ಜಯನಗರ ಮಠದಿಂದ, ಅಲ್ಲಿಯ ನಮ್ಮ ಶಾಖಾ ಮಠದಿಂದ ಗುರುಗಳಿಗೆ ಗೌರವ ಸಮರ್ಪಣೆ ಹಾಗೂ ಅಲ್ಲಿಯ ಮಂತ್ರಾಕ್ಷತೆ ಪ್ರಸಾದ. ಕೆಳಗಿಲಿರಪ್ಪ, ಎಲ್ಲರೂ ಕೆಳಗಿಲಿರಿ. ಮಂತ್ರಾಲಯದ ಶ್ರೀಮಠದ ಸಿಬ್ಬಂದಿ ವರ್ಗದವರು ಗುರುಗಳಿಗೆ ಗೌರವ ಸಮರ್ಪಣೆ.
हिरण्यवर्णाभरणीं सुवर्णरजस्रजा इन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीर्मनुपगामिनीं यस्यां हिरण्यकुण्डे यज्ञामश्वं पुरुषानहम् अश्वपूर्वामृतवस्यास्तिनागप्रबोधिनी प्रियं देवी मुपद्वये श्रीर्मा देवी दूषदा अंसोऽस्मितां हिरण्यप्राकारामार्तरां शरण्यीं तृप्तां तत्त्वयिनीं स्थितां पद्मवर्णां